ನೋಡಿ ಯಾಕೆ ಮೆಹಂದಿ ಹಾಕ್ತಿದ್ರಿ? ನಮ್ಗೆ ಯಾವ ಕೆಲಸ ಮಾಡಕ್ ಆಗ್ತಿಲ್ಲ. ಪರವಾಗಿಲ್ಲ, ಏನ್ ಪರವಾಗಿಲ್ಲ, ಪರಾವಲಂಬಿ ಆಗ್ಬಿಟ್ಟಿದ್ದೀನಿ ನಾನು. ಅದೇ ಅದು ಎಷ್ಟು ತೊಂದರೆ ತಗೋತಾ ಇದ್ರು ಬಿಡ್ರಿ ಅಂತ. ಅರೆ ನಾಳೆ ಬೆಳಿಗ್ಗೆ ಹರ್ಷ ಶಾಸ್ತ್ರ ಕರೆಕ್ಟ್. ಒಂದು ಊಟ. ಥ್ಯಾಂಕ್ ಯು. ವೆಲ್ಕಮ್. ಗೌತಮರೇ, ನಾಳೆ ಬೆಳಿಗ್ಗೆ ಮೆಹಂದಿ ಯಾವ ಕಲರ್ ಬರುತ್ತೆ? ನಾನು ಹಚ್ಚಿರೋದಲ್ವಾ, ಡಾರ್ಕ್ ಪಿಂಕ್ ಬರುತ್ತೆ ಅಂತ ಅನಿಸ್ತಾ ಇದೆ. ಬಟ್ ಎಲ್ರು ಹೇಳ್ತಾರೆ ಪ್ರೀತಿ ಇದ್ದಾಗ ಡಾರ್ಕ್ ರೆಡ್ ಬರುತ್ತೆ ಅಂತ. ಹಂಗೆಲ್ಲ ಆಗಲ್ಲ ರೀ, ಲವ್ ಮೇಲೆಲ್ಲ ಕಲರ್ ಬರಲ್ಲ ರೀ. ಹಾಗೇನಾದ್ರು ಬರೋ ಆಗಿದ್ದಿದ್ರೆ ನಮ್ಮ ಮನೆ ಮೇಲೆ ಯಾವಾಗಲೂ ಕೆಂಪು ಕಲರ್ ಕಟ್ಕೊಂಡಿರೋದು. ಅದೇನಿದ್ರು ಬರೀ ಸ್ಕ್ರೀನ್ನಲ್ಲಿ, ರಿಯಲ್ ಅಲ್ಲಿ ಹಾಗೆಲ್ಲ ಆಗಲ್ಲ. ಟೀಚರ್ ಆಗಿ ನಿಮಗೂ ಗೊತ್ತು, ಬಾಡಿ ಟೆಂಪರೇಚರ್ ಜಾಸ್ತಿ ಆದರೆ ಮೆಹಂದಿ ಕ್ವಾಲಿಟಿ ಚೆನ್ನಾಗಿದ್ರೆ ಕಲರ್ ಬರುತ್ತೆ ಅಂತ. ಹಲೋ, ನಾನು ಈಗಲೇ ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ಕಲರ್ ಚೆನ್ನಾಗಿ ಬರಲಿಲ್ಲ ಅಂದರೆ ನೀವು ನನ್ನನ್ನು ಬ್ಲೇಮ್ ಮಾಡಂಗಿಲ್ಲ. ನಾನು ಈಗಲೇ ಆಂಟಿಸಿಪೇಟರಿ ಬೇಲ್ ತಗೋತಾ ಇದ್ದೀನಿ. ಭಾರಿ ಕಿಲಾಡಿ ಇದ್ದೀರಾ ರೀ. ಯಾಕೆ? ನಿಮಗೆ ನಿಮ್ ಪ್ರೀತಿ ಮೇಲೆ ನಂಬಿಕೆ ಇಲ್ಲ, ಒಳಗೊಳಗ್ ಡೌಟ್ ಇದೆ, ಅದಕ್ಕೆ ಈ ಆಂಟಿಸಿಪೇಟರಿ ಬೇಲು. ಅಚ್ಚ ಕನ್ನಡದಲ್ಲಿ ಪಲಾಯನವಾದ ಮಾಡ್ತಿದ್ದೀರಾ ನೀವು. ರೀ, ಪಲಾಯನವಾದ ಅಲ್ಲ ರೀ, ಲಾಜಿಕ್ ಇದು. ನೋಡಿ, ನಿಮ್ ಈ ಲಾಜಿಕ್ ಎಲ್ಲ ನನಗೆ ಬೇಕಿಲ್ಲ. ಯಾಕೆ ನೀವು ಮಕ್ಕಳಿಗೆ ಮೆಹಂದಿ ಹಾಕಿದಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿತ್ತು. ನಾನು ಅವ್ರಿಗಿಂತ ಇಂಪಾರ್ಟೆಂಟ್, ಸೊ ನನಗೆ ಇನ್ನೂ ಚೆನ್ನಾಗಿ ಕಲರ್ ಬರಬೇಕು. ರೆಡ್ ಅಷ್ಟೆಲ್ಲ ಡಾರ್ಕ್ ಡಾರ್ಕ್ ಬ್ಲ್ಯಾಕ್ ಆಗೋಗ್ಬಿಡ್ಬೇಕು. ಮೇಡಮ್, ಇದು ಟೋಟಲಿ ಇಲ್ಲಾಜಿಕಲ್ಲು, ಮೂಢನಂಬಿಕೆ ರೀ ಇದು. ನೀವು ಹೇಳ್ತಾರ ಸರಿ ಇದೇನ್ರಿ? ಗೌತಮರೇ, ನೀವ್ ಯಾವಾಗ್ಲೂ ಹೇಳ್ತೀರಲ್ಲ, ಏನೋ ಇದು ಮೂಢನಂಬಿಕೆ ಅಲ್ಲ, ಗಾಢವಾದ ನಂಬಿಕೆ. ನೋಡಿ, ಇಷ್ಟ ದಿನ ಮನೆ ನಾನು ಒಬ್ಳೆ ಇದ್ದೆ. ಈಗ ಅಜ್ಜಿ ಬಂದಿದ್ದಾರೆ, ಅಮ್ಮ ಬಂದಿದ್ದಾರೆ, ತಂಗಿಯರು ಬಂದಿದ್ದಾರೆ, ತಮ್ಮಂದಿರು ಬಂದಿದ್ದಾರೆ, ತಂಗಿಯರ್ ಗಂಡ ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ, ಮನೆ ತುಂಬಾ ಜನ ಇದ್ದಾರೆ. ಸೊ ನಿಮ್ ಪ್ರೀತಿ ಅಷ್ಟೇ ಇದೆಯಾ ಅಥವಾ ಕಮ್ಮಿ ಆಗಿದೆಯಾ ಅಂತ ಡೌಟ್ ನನ್ಗೆ. ಸೊ ಈಗ ಪ್ರೀತಿ ಹರಿದು ಹಂಚೋಗಿದೆಯಲ್ವಾ, ಅದ್ರಲ್ಲಿ ನನ್ ಪಾಲ್ ಎಷ್ಟು ಅಂತ ನನಗೆ ಗೊತ್ತಾಗ್ಲೇಬೇಕು. ಇದು ನಿಮ್ ಸಮಸ್ಯೆ. ನೋಡಿ ಭೂಮಿಕಾ, ಎಷ್ಟೇ ವರ್ಷ ಆಗಲಿ, ಎಷ್ಟೇ ಜನ ಬರಲಿ, ನನಗೆ ನಿಮ್ಮ ಮೇಲಿನ ಪ್ರೀತಿ ಯಾವತ್ತೂ ಚೇಂಜ್ ಆಗಲ್ಲ, ಹಾಗೆ ಇರುತ್ತೆ. ಇದು ನಿಮಗೂ ಗೊತ್ತು, ಆದರೂ ನನ್ನ ಬಾಯಿಂದ ಕೇಳಬೇಕು ಅಂತ ಆಸೆ ನಿಮಗೆ ಅಲ್ವಾ? ಅಲ್ಲ ನೋಡ್ರಿ, ಮಕ್ಕಳು ದಿನಕ್ಕೆ 10 ಸರ್ತಿ ಲವ್ ಯು ಪಪ್ಪ, ಲವ್ ಯು ಮಮ್ಮಿ ಅಂತಿರ್ತಾರೆ. ನಾನು ಹಾಗೆ ಹೇಳ್ಬೇಕಾ? ಪ್ರೀತಿ ಅನ್ನೋದು ಹೇಳ್ಕೊಳ್ಳೋದಲ್ಲ ರೀ, ನಡ್ಕೊಳ್ಳೋದು. ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಅದು ಕಾಣಿಸ್ಬೇಕು, ನಮ್ಮ ಗೆಸ್ಟರ್ನಲ್ಲಿ ಕಾಣಿಸ್ಬೇಕು, ಮನಸ್ಸಿಗೆ ನಾಟ್ಬೇಕು. ಅದು ಪ್ರೀತಿ, ಹೇಳ್ಕೊಳ್ಳೋದಲ್ಲ. ಅಲ್ಲ ಗೌತಮರೇ, ಆದ್ರೂ ಈ ನಮ್ ಹೆಂಡತಿಯರ್ಗೆ ತಮ್ಮ ಗಂಡನ ಮನಸ್ಸಲ್ಲಿ ಏನಿದೆ, ಎಷ್ಟು ಫೀಲಿಂಗ್ಸ್ ಇದೆ ಆಗ ಗೊತ್ತಾಗ್ಬೇಕು ಅಂತ ಅನ್ಸುತ್ತೆ. ಅದು ಅವ್ರ ಬಾಯಿಂದಾನೇ ಕೇಳ್ಬೇಕು ಅಂತ ಅನ್ಸುತ್ತೆ. ಓಹೋ, ಹಾಗೆ. ಯಾಕೆ, ಏನ್ ತಪ್ಪೇನಿದೆ ಅದರಲ್ಲಿ? ನೋಡ್ರಿ, ಪ್ರೀತಿಗೆ ಯಾವ ಅಳತೆಗೋಲು ಇಲ್ಲ. ಒಬ್ಬೊಬ್ರದ್ದು ಒಂದೊಂದರ ಪ್ರೀತಿನ ವ್ಯಕ್ತಪಡಿಸೋ ರೀತಿ, ಪ್ರೀತಿನ ತೋರಿಸ್ಕೊಳ್ಳೋ ರೀತಿ. ಸೊ ನಮ್ಗಾಗ ಅನ್ಸುತ್ತಲ್ವಾ, ನಮ್ ಗಂಡ ಹೇಳ್ಬೇಕದನ್ನ, ಅದು ನಮ್ಗೆ ಖುಷಿ ಕೊಡುತ್ತಂದ್ರೆ ನೀವ್ ಹೇಳ್ಬೋದಲ್ವಾ? ಹೇಳಿ. ಈಗ ನಾನು ಏನ್ ಮಾಡ್ಬೇಕು ಅಂತೀರಾ? ನೀವೇನು ಮಾಡ್ಬೇಡಿ, ಊಟ ತಿನ್ಸಿ. ಅದನ್ನ ತಾನು ಮಾಡ್ತಾ ಇದ್ದೀನಿ. ನಿಧಾನ. ನಾವು ತುಂಬಾ ಬೇಗ ಮದುವೆ ಆಗ್ಬಿಟ್ವಿ ಅಂತ ಅನ್ಸುತ್ತೆ. ಲೇಟ ಮದುವೆ ಆಗ್ಬೇಕು. ಹಲೋ, ಎಕ್ಸ್ಪೈರಿ ಡೇಟ್ ಮುಗಿದ ಮೇಲೆ ಇವರಿಬ್ರು ಮದುವೆ ಆಗ್ತಾ ಇದಾರಲ್ಲ ಅಂತ ಎಲ್ಲರೂ ಮಾತಾಡ್ಕೊತಾ ಇದ್ರು. ನೀವು ನೋಡಿದ್ರೆ ಇನ್ನೂ ಲೇಟಾಗಿ ಮದುವೆ ಆಗ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ರಲ್ರಿ. ಆ ಥರದ್ದೇನು ಎಕ್ಸ್ಪೈರಿ ಆಗಿರಲಿಲ್ಲ. ಹೌದಾ? ಸರಿ ಕಣ್ರಿ, ನೀವು ಹೂ ಅನ್ನಿ, ಮಲ್ಲಿದು ಸುನಿಲ್ದು ಮದುವೆ ಮುಗಿಲಿ, ಇದೇ ಮಂಟಪದಲ್ಲಿ ನಿಮಗೂ ತಾಳಿ ಕಟ್ಬಿಡ್ತೀನಿ. ಬೇಡಪ್ಪ, ಈಗಾಗಲೇ 3 ಸಲ ತಾಳಿ ಕಟ್ಬಿಟ್ಟಿದ್ದೀರ, ಆಮೇಲೆ ಲೆಕ್ಕ ಇಲ್ದಂಗೆ ಆಗೋಗ್ಬಿಡುತ್ತೆ. ಬಟ್ ನಿಮ್ಗೆಲ್ಲೋ ಒಂದ್ ಕಡೆ ಆಸೆ ಇದೆ ಅಲ್ವಾ, ಅದು ನನ್ನ ಮೂಲಕ ಬರ್ಲಿ ಅಂತ. ಅಮೃತಧಾರೆ